ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಈ ಒಂದೇ ದಿನ 2 ಫಂಕ್ಷನ್ ಇತ್ತು. ನಾನು ಸಾಮಾನ್ಯವಾಗಿ ಒಂದೇ ದಿನ 2 ಫಂಕ್ಷನಿಗೆ ಹೋಗಲ್ಲ. ಆದರೆ ಒಂದು ಬಂದು ಗೃಹ ಪ್ರವೇಶ ಇತ್ತು, ಅದು ಬಂದು ಕೆಂಗೇರಿ ಹತ್ರ. ಇನ್ನೂ ಒಂದು ಬಂದು ಬೀಗ್ರೂಟ ಇತ್ತು. ಸೊ ಬೀಗ್ರೂಟ ಬಂದು ಮುದ್ದಿನಪಾಳ್ಯ ಹತ್ರನೇ ಇತ್ತು. ಏನಪ್ಪ ಮಾಡೋದು, ಎರಡೂ ಮುಗಿಸ್ಕೊಳ್ಳೋಣ ಅಂತಂದರು. ನಮ್ಮ ಅಕ್ಕ ಏನಂದರು, ಫಸ್ಟು ಗೃಹ ಪ್ರವೇಶ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳಿದ್ರು. ಅಂದರೆ ಅಕ್ಕ ರಿಲೇಟಿವ್ಸು ಮನೆಯದೇ ಗೃಹ ಪ್ರವೇಶ ಇದ್ದಿದ್ದು. ಸರಿ ಆಯಿತು ಅಂತ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ನಮ್ಮ ರಾಯರ ಫೋಟೋ ಇತ್ತು. ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ, ನನಗೆ ಒಳಗಡೆ ಹೋಗ್ತಿದ್ದಂಗೆ ರಾಯರ ಫೋಟೋ ಫಸ್ಟು ವೀಡಿಯೋ ಮಾಡಿಕೊಂಡೆ. ಸೊ ಆಮೇಲೆ ಒಳಗಡೆ ಎಲ್ಲ ಹೋಗಿ ಮನೆಯೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿ ಕಟ್ಟಿದ್ರು ಮನೆ. ಒಂಥರ ಯಾವ ಥರ ಇತ್ತಪ್ಪ ಅಂದರೆ ಒಳ್ಳೆ ಅರಮನೆ ಥರ ಇತ್ತು. ನನಗೆ ಮನೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದಾರೆ. ನಂಗೆ ಅದು ಭಾಳ ಇಷ್ಟ ಆಯಿತು. ಮತ್ತು ಷಣ್ಮಾತ್ಮನ ಕತೆ ಎಲ್ಲ ಓದಿಸಿದ್ರು. ಅದು ಕೂಡ ಷಣ್ಮಾತ್ಮ ಸ್ವಾಮಿ ಕತೆ ಸುಮ್ಮನೆ ಎಲ್ಲರೂ ಓದಿಸೋದಕ್ಕಾಗಲ್ಲ. ಸೊ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ಮನೆ ಅಂತೂ ಹೆಸರೇ ಇಡೋವಾಗಿಲ್ಲ, ಅಷ್ಟು ಕಳೆಗಿತ್ತು. ನಿಜ ಕೆಲವೊಬ್ಬೊಬ್ರು ಮನೆಯಲ್ಲಿ ಈ ಥರ ಫೋಟೋ ಇಟ್ಟಿರ್ತಾರೆ, ಇಷ್ಟು ಕಳೆ ಇರಲ್ಲ. ಅದು ಯಾರೋ ಒಬ್ಬರ ಮನೆಯಲ್ಲಿ ಫೋಟೋಸಲ್ಲಿ ಕಳೆ ಎದ್ದು ಕಾಣೋದು. ಬಟ್ ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ, ಈಗ ಟ್ರೆಂಡಿಂಗ್ ಆಗೋಗ್ಬಿಟ್ಟಿದೆ. ಫಸ್ಟು ಈ ಥರ ಎಲ್ಲ ಇರಲಿಲ್ಲ. ಅಂದರೆ ಅಡುಗೆ ಮನೆ ಎಲ್ಲ ಈ ಥರ ಡೆಕೋರೇಷನ್ ಮಾಡೋದೆಲ್ಲ ಇರಲಿಲ್ಲ. ಈಗ ಅಂದ ಕಾಲದಲ್ಲಿ ಗೃಹ ಪ್ರವೇಶ ಅಂದರೆ ನಾರ್ಮಲ್ಲಾಗೆ ಗೃಹ ಪ್ರವೇಶ ಮಾಡಿಬಿಡ್ತಿದ್ರು. ಸೊ ಈಗ ಏನಪ್ಪ ಅಂತಂದರೆ ಅಡುಗೆ ಮನೆಯಲ್ಲೇ ಒಂದು ದೇವಸ್ಥಾನ ಥರನೇ ಮಾಡಿಬಿಡ್ತಾರೆ. ಅಂದರೆ ಎಲ್ಲ ಥರ ಡೆಕೋರೇಷನ್ ಮಾಡಿರ್ತಾರೆ. ಆಗೆಲ್ಲ ಏನೋ ನಾವು ಗೃಹ ಪ್ರವೇಶ ಮಾಡಿದ್ವಿ ಅಂದರೆ ಏನಪ್ಪ ಅಂದರೆ ಒಂದು ರಂಗೋಲಿ ಹಾಕಿ ಸ್ಟವ್ ಮೇಲೆ ಒಂದು ಮಳ ಹೂವು ಗಿವು ಹಾಕಿ ಪೂಜೆ ಮಾಡ್ಕೋತಿದ್ರು. ಈಗ ನಿಜ 2 ಕಣ್ಣು ಸಾಕಾಗಲ್ಲ. ಪ್ರತಿಯೊಬ್ಬರು ಗೃಹ ಪ್ರವೇಶ ಮಾಡೋದ್ರಲ್ಲೂ ಈ ಥರ ಒಂದು ಡೆಕೋರೇಷನ್ ಕಂಪಲ್ಸರಿ ಮಾಡಿಸಿರ್ತಾರೆ. ಸೊ ಅಂದರೆ ನೋಡಿ, ಈ ಥರ ಎಲ್ಲ ಸಾಮಾನ್ಯವಾಗಿ ಮಾಡೋದಕ್ಕಾಗಲ್ಲ. ಅದು ಒಂದು ಕಲೆ ಇರುತ್ತೆ. ಈ ಥರ ಎಲ್ಲ ಮಾಡಬೇಕು ಅಂದರೆ ಅದರಿಂದನೂ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಸೊ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನಂಗೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನಾನು ಅದನ್ನೆಲ್ಲ ಕೈಯಲ್ಲಿ ಮುಟ್ಟಿ ನೋಡ್ತಾ ಇದ್ದೆ. ನಾನು ಕೇಳ್ತಾ ಇದ್ದೆ, ಅಂದರೆ ಇದಕ್ಕೆ ಒಬ್ಬರು ವೆಂಡರ್ ಥರ ಇರ್ತಾರೆ ಅಲ್ವಾ. ಅಂದರೆ ಈಗ ಈವೆಂಟಲ್ಲೆಲ್ಲ ನಾವು ಕೊಡ್ತೀವಿ ಅಲ್ವಾ, ಈ ಥರ ಮಾಡಿಕೊಡಿ. ಈಗ ನಂದು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದಾಗ ಹೂವು ಡೆಕೋರೇಷನ್ಗೆ ಕೊಡ್ತೀವಲ್ವ ಅಕ್ಕ, ಇದಕ್ಕೂ ಆ ಥರ ಒಬ್ರು ಇರ್ತಾರ ಅಂತ ಕೇಳಿದಾಗ ನಮ್ಮ ಅಕ್ಕ ಅಂದರು, ಹೌದಮ್ಮ ಇದು ಕೂಡ ಎಲ್ಲ ಕಲ್ತಿರ್ತಾರೆ. ಸೊ ಇದಕ್ಕೆ ಆದ ಒಬ್ಬರು ವೆಂಡರ್ ಥರ ಇರ್ತಾರೆ, ಅವರು ಬಂದು ಎಲ್ಲನೂ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳ್ತಾಯಿದ್ರು. ನಾರ್ಮಲಾಗಿ ಅಡುಗೆ ಮನೆ ನೋಡೋದಕ್ಕೂ ಈ ಥರ ಒಂದು ಡೆಕೋರೇಷನ್ ಮಾಡಿರೋದು ಅಡುಗೆ ಮನೆ ನೋಡೋದಕ್ಕೂ ಎಷ್ಟು ಖುಷಿಯಾಗುತ್ತೆ. ಫೈನಲಿ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡ್ವಿ. ಅಂದರೆ ನಾವು ಅಲ್ಲಿ ಗೃಹ ಪ್ರವೇಶದಲ್ಲಿ ಊಟ ಎಲ್ಲ ಏನೂ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ನಾವು ಬೀಗ್ರೂಟಕ್ಕೆ ಹೋಗೋದಿತ್ತು ಅಲ್ವಾ. ಆದರೆ ಇಲ್ಲಿ ನಾವು ಪ್ರಸಾದ ಎಲ್ಲ ಏನೂ ಇರಲಿಲ್ಲ. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಾದರೂ ಮಾಡಿದ್ರು ಅಂದರೆ ಮಾತ್ರನೇ ನಾವು ಪ್ರಸಾದ ಏನಾದರೂ ತಿಂದಿದ್ರೆ ಬೀಗ್ರೂಟಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನೂ ಒಂದು ಏನಪ್ಪ ಅಂತಂದರೆ ನನಗಂತೂ ಬೀಗ್ರೂಟ ಅಂದರೆ ಭಾಳ ಇಷ್ಟ. ಯಾಕಂದರೆ ನಾನು ಸಾಮಾನ್ಯವಾಗಿ ಬೀಗ್ರೂಟಕ್ಕೆ ಹೋಗಲ್ಲ. ಯಾಕಂದರೆ ಮದುವೆಗೆ ಹೋಗಿರ್ತೀನಿ, ಒಂದು ರಿಸೆಪ್ಷನ್ಗೆ ಹೋಗಿರ್ತೀನಿ. ಬೀಗ್ರೂಟ ಎಲ್ಲ ಆಲ್ಮೋಸ್ಟ್ ದೂರ ಬರ ಮಾಡಿರ್ತಾರೆ ಅಲ್ವಾ. ಸೊ ಹಂಗಾಗಿ ನಾನು ಸಾಮಾನ್ಯವಾಗಿ ಹೋಗಲ್ಲ ಬೀಗ್ರೂಟಕ್ಕೆ. ಆದರೆ ನಾನು ಈ ಬೀಗ್ರೂಟಕ್ಕೆ ಹೋಗಲೇಬೇಕು ಅಂತ ನಾನು ಆಫೀಸ್ ಲೀವ್ ತೊಗೊಂಡು ಹೋಗಿರೋದು. ಇನ್ನೂ ಒಂದು ಏನಪ್ಪ ಅಂತಂದರೆ ನನಗೆ ನಾನ್ ವೆಜ್ ಅಂದರೆ ಭಾಳ ಇಷ್ಟ. ಅದರಲ್ಲೂ ಬೀಗ್ರೂಟ ತಿನ್ನಬೇಕು. ನಾನು ಸುಮಾರು ಒಂದು 7-8 ವರ್ಷದಿಂದ ಬೀಗ್ರೂಟಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಿದ್ದೆ. ಫೈನಲಿ ಈ ಸಲ ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಯಾಕೆ ಆಸೆ ಪಡ್ತಿದ್ದೀನಿ ಅಂತಂದರೆ, ನಮ್ಮ ಅಕ್ಕನ ಮಗಳು ಮದುವೆನಲ್ಲಿ ಲಾಸ್ಟು ನಾನು ಬೀಗ್ರೂಟಕ್ಕೆ ಹೋಗಿದ್ದಿದ್ದು. ಅಂದರೆ ಸಾಮಾನ್ಯವಾಗಿ ಹೋಗಲ್ಲ. ಈಗ ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಮಾಡಿರ್ತಾರೆ, ಆ ಕಡೆ ಊರಲ್ಲಿ ಈ ಕಡೆ ಊರಲ್ಲಿ ಯಾರಪ್ಪ ದೂರ ಹೋಗ್ತಾರೆ ಅನ್ನೋ ಒಂದು ರೀಸನ್ಗೆ ನಾನು ಸಾಮಾನ್ಯವಾಗಿ ಹೋಗಲ್ಲ. ಇದು ನನಗೆ ತುಂಬ ಬೇಕಾಗಿರೋರು ದಿವ್ಯಾಕ. ಸೊ ಹಂಗಾಗಿ ನಂಗೆ ಆ್ಯಕ್ಚುಲಿ ಅವ್ರು ಅಂದ್ರೇ ಭಾಳ ಇಷ್ಟ. ಸರಿ ಅಂತೇಳಿ ಬೀಗ್ರೂಟಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಎಲ್ಲ ನಮ್ಮ ರಿಲೇಟಿವ್ಸ್ಗಳೆಲ್ಲ ಅಲ್ಲೇ ಇದ್ದಾರೆ. ನೋಡಿ, ಗೌಡ್ರಿಗೆ ಗೊತ್ತು ಊರಿಗೆ ಗೊತ್ತು ಅನ್ನಂಗೆ ನಮ್ಮ ಗೌಡ್ರುಗಳು ಎಲ್ಲಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲೋದ್ಮೇಲೆ ಎಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ. ಅಂದರೆ ಹುಡುಗ ಕೂಡ ನಮಗೆ ದೂರದ ರಿಲೇಟಿವ್ ಆಗಬೇಕು. ಸೊ ನನಗೆ ಅಲ್ಲಿ ಹೋಗ್ತಿದ್ದಂಗೆ ಫುಲ್ ಖುಷಿ ಆಗೋಯಿತು. ಯಾಕಂದರೆ ನಾವು ಹುಡುಗಿ ಕಡೆ ಹೋಗಿದ್ದಿದ್ದು. ಅಲ್ಲೋದ್ಮೇಲೆ ಹುಡುಗ ಕಡೆಯವರು ನಮ್ಮ ರಿಲೇಟಿವ್ಸ್ ಆಗ್ತಾರೆ ಅಂದಿದ ತಕ್ಷಣ ನಂಗೆ ಒಂಥರ ಖುಷಿ ಆಯಿತು. ಏನಪ್ಪ ಅಂದರೆ ಜನ ಮತ್ತು ನಮಗೆ ಎಲ್ಲಿ ಯಾವಾಗ ಯಾವ ಥರ ಪರಿಚಯ ಇರ್ತಾರೆ, ಯಾವ ಥರ ಪರಿಚಯ ಆಗ್ತಾರೆ. ಈಗ ನಾನೇ ಎಷ್ಟೋ ಜನನ ನೋಡಿರಲ್ಲ, ಅವ್ರು ನನ್ನನ್ನು ನೋಡಿರ್ತಾರೆ. ಅಂದರೆ ಈಗ ನಮ್ಮ ಫ್ಯಾಮಿಲಿಗಳಲ್ಲೇ ಆಗ್ಬೋದು. ಈಗ ಎಕ್ಸಾಂಪಲ್ಲು ನಮ್ಮ ಅಕ್ಕ, ನಮ್ಮ ಭಾವ ಇರ್ತಾರೆ. ಅವರು ಅಣ್ಣನೋ, ಅವ್ರ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರಿಗೋ ನಾನು ಗೊತ್ತಿರ್ತೀನಿ. ಆದರೆ ನನಗೆ ಅವ್ರು ಯಾರೂ ಗೊತ್ತಿರಲ್ಲ. ಸೊ ಇದೇ ಥರ ಒಂದು ಫ್ಯಾಮಿಲಿ ಅಂದರೆ ಚೈನ್ ಲಿಂಕ್ ಥರ ಇರುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಹೋದಾಗ ನಾನು ದಿವ್ಯಾಕ ಅವ್ರು ಇನ್ವೈಟ್ ಮಾಡಿದ್ರು ಅಂತ ನಾನು ಹೋಗಿದ್ದಿದ್ದು. ಅಲ್ಲಿ ಹೋದರೆ ಹುಡುಗ ಕಡೆಯವರು ನಮಗೆ ದೂರದ ರಿಲೇಟಿವ್ ಆಗಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅಕ್ಕಗೆ.
ಸಂಬಂಧ ಅನ್ನೋದು ಎಲ್ಲೆಲ್ಲಿ ಹೇಗೆ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ನಾನು ನಮ್ಮ ಅಕ್ಕಂಗೋಸ್ಕರ ಅಲ್ಲಿ ಹೋದೆ ಫಂಕ್ಷನ್ಗೆ, ಆದರೆ ಅಲ್ಲಿ ನೋಡಿದ್ರೆ ನನ್ನ ಫ್ಯಾಮಿಲಿಯವರೆಲ್ಲ ಅಲ್ಲೇ ಇದ್ದರು. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ನಾನು ಬೆಳಗ್ಗೆ ಏನೂ ಟಿಫನೇ ಮಾಡಿರಲಿಲ್ಲ. ಸರಿ ಒಂದೇ ಸಲ ಗೃಹ ಪ್ರವೇಶ ಮುಗಿಸ್ಕೊಂಡು ಬೀಗ್ರೂಟಕ್ಕೆ ಹೋಗೋಣ ಅಂತಲೇ ಹೋಗಿದ್ದು. ಯಪ್ಪ ನನಗೆ ಆ ಜನನ ನೋಡಿ ತಲೆಯೆಲ್ಲ ತಿರುಗಿಬಿಡ್ತು. ಬಸ್ಸೇ 5 ಬಸ್ಸು ಜನ ಬಂದಿದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಆದರೆ ಇಷ್ಟು ಜನನ ನಾನು ಬೀಗ್ರೂಟದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನನಗೆ ಶಾಕ್ ಆಗೋಯ್ತು. ಸೆಕೆ ಬೇರೆ, ಅದರಲ್ಲೂ ನನಗೆ ಹೊಟ್ಟೆ ಹಸಿವು. ನಾನು 2:30 ಅಷ್ಟಲ್ಲೆಲ್ಲ ಊಟ ಮಾಡಿಬಿಡ್ಬೇಕು. ತುಂಬಾ ಜನ ಇದ್ದರು. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಯಾವ ಥರ ಅಂದರೆ, ಎಷ್ಟು ಜನ ಅಂದರೆ ಫಸ್ಟೇ ಹೋಗಿ ಚೇರಿಂದ ನಿಂತ್ಕೊಂಡು ಊಟ ಮಾಡೋ ಥರ ಆಗಿತ್ತು. ಅಂದರೆ ಅಷ್ಟು ಜನ ಇದ್ದರು. ನಾನು ಈ ವಿಡಿಯೋದಲ್ಲಿ ಪೂರ್ತಿ ಊಟದ್ದು ವಿಡಿಯೋ ಮಾಡಿಲ್ಲ, ತುಂಬ ವೆರೈಟಿ ಇತ್ತು. ನಂಗೆ ಹೊಟ್ಟೆ ಹಸಿವಾಗಿತ್ತು ಅಂತ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸೊ ಯಾವಾಗಲೂ ಈ ಒಂದು ಫ್ಯಾಮಿಲಿ ಖುಷಿ ಖುಷಿಯಾಗಿರಲಿ, ಇವರಿಗೆ ಮುಂದೆ ಬರೋ ದಿನ ಎಲ್ಲ ಒಳ್ಳೆಯದಾಗಿರಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ರೀಚ್ ಆಗುತ್ತೆ ಅವರು ಕೂಡ ಈ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಮುಂದೆ ಬರೋ ಎಲ್ಲ ದಿನಗಳು ಇವರಿಗೆ ಒಳ್ಳೆಯದಾಗಿರಲಿ ಅಂತ ನಾನು ಬಯಸ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.